ಸರ್ ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೇಕು? ಸರ್ ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಯಾಕೆ ಅಂತ ಅಂದ್ರೆ ಅವನು ಒಂದು ಬಡುಜೀವಿ ಆಗಿದ್ರೆ ಒಳ್ಳೆ ಆಕ್ಟಿಂಗ್ ಅಲ್ಲಿ ಇದ್ದಾರೆ. ಇವತ್ತಿನ ಬ್ರದರ್ಸ್ ಹಳಬ್ರಿಗೆ ಬೇಡ, ಹೊಸಬ್ರು ಇರ್ಲಿ ಪೊಸಿಷನ್ ಅಲ್ಲಿ ನಾವು. ಯಾಕೆಂದ್ರೆ ಎಲ್ಲ ನಾವು ನಮ್ಮ ಮನೆಯವರನ್ನ ಚಾಯ್ಸ್ ಮಾಡಿದೀವಿ. ಆಮೇಲೆ ನಮ್ಮ ಮೇಯರ್ ವೆಂಕಟೇಶ್ ಮೂರ್ತಿ ಅವರು ಇದ್ದಾರೆ. ಅವ್ರ ಫ್ಯಾಮಿಲಿ ಎಲ್ಲ ಬಿಗ್ ಬಾಸ್ ನೋಡ್ತಾರೆ. ಊಟ ಇಲ್ಲದೆ ಇದ್ರೆ ಬಿಗ್ ಬಾಸ್ ನೋಡ್ತಾರೆ. ಅವರು ಕೆ ಪ್ರಭಾಕ ಅಂತ ವೆಂಕಟೇಶ್ ಮೂರ್ತಿ ಅವ್ರ ಹೆಂಗಸರು ಬಿಗ್ ಬಾಸ್ ನೋಡ್ದಲೇ ಅವ್ರು ಮಲಗಲ್ಲ. ಗಿಲ್ಲಿಗೆ ಓಟ್ ಹಾಕ್ತಾರೆ. ಅವ್ರ ಮಗಳು ಇವರು ಅವರು ಓಟ್ ಹಾಕ್ತಾರೆ. ಅವ್ರ ಸೊಸೆ ಡಾಕ್ಟ್ರು ಅವರು ಓಟ್ ಹಾಕ್ತಾರೆ. ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ. ಗಿಲ್ಲಿ ಚೆನ್ನಾಗಿ ಆಡಿದಾನೆ ಅಂತ ಈ ಸೀಸನ್. ಅದೊಂದು ಹೇಳ್ಬೋದು ಅದನ್ನ. ಹೇಳಿ. ದೊಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. ಇಷ್ಟನಾ ನಿಮ್ಗೆ ಅದು? ನನಗೆ ಇಷ್ಟ ಅದು. ಆಮೇಲೆ ಆಯಮ್ಮ ಅವನು ಕೋಟಿ ಕೊಟ್ಟ ನಾಯಿ ಮರಿ ಬಟ್ಟೆ ಹಾಕೊಂಬಂದಲ್ಲ, ಕೋಟಿ ಹೌದು ಕೋಟಿ ಹೋಗ್ಬಿಟ್ಟ ಆಚಗಡಿಕೆ. ಅವ್ನು ಕೋಟಿ ಜೊತೆ ಅವ್ನು ಹೋಗ್ಲಿಲ್ಲ, ಹುಡುಗಿ ಜೊತೆ ಹೋದ. ನನಗೆ ಕೋಟಿ ಬೇಡ, ನಾನು ಹಿಂಗೆ ಹೋಗ್ತೀನಿ ಅಂತ. ಯಾಕೆಂದ್ರೆ ಇವತ್ತಿನ ಇದನ್ನ ನೋಡ್ತಾ ಇದ್ರೆ ಎಲ್ಲಾ ಫ್ಯಾಮಿಲಿ ಬರ್ತಾ ಇರೋದು, ಫ್ಯಾಮಿಲಿಯಿಂದ ಬರ್ತಾ ಇರೋದು ಗಿಲ್ಲಿ. ಇವತ್ತು ನೋಡ್ತಾ ಇದ್ರೆ ಗಿಲ್ಲಿ. ಹನುಮಂತ ಇದ್ದ ಯಾವ ನಮ್ಮ ವಾಟ್ಸಪ್ ಅಲ್ಲಿ ಅವನು ಹೆಂಗಿದ್ದಾನೆ. ಆದ್ರಿಂದ ನಮ್ಮ ನೋಡ್ರಿ ನಾವು ಎಲ್ಲ ಇದು ಈಗ ಇವರೆಲ್ಲ ಫ್ಯಾಮಿಲಿಯವರೆಲ್ಲ ನಮ್ಮ ವೆಂಕಟೇಶ್ ಮೂರ್ತಿ ಅಂತ ಮೇಯರ್ ಆಗಿದ್ದಾರೆ. ಅವ್ರ ತಮ್ಮ ರಮೇಶ್ ಬಾಬು ಅಂತ, ಚಂದ್ರಶೇಖರ್ ಅವರೆಲ್ಲ ನೋಡೋದೆಲ್ಲ ಇದೆ. ಬಿಗ್ ಬಾಸ್ ಇಲ್ಲ, ಊಟ ಇಲ್ದಾರೆ ಬಿಗ್ ಬಾಸ್. ವಿಧಾನಸೌಧದಲ್ಲಿ ಇದ್ರೆ ನಡೆಯಪ್ಪ ಬಿಗ್ ಬಾಸ್ ನೋಡೋಣ, ನಾವು ಟೈಮ್ ಆ ತರ ಇದಾರೆ. ದಯಮಾಡಿ ಗಿಲ್ಲಿಗೆ ಓಟ್ ಹಾಕಿ ಪ್ರೊಸೆಸರ್ ಕೊಡಿ, ಗೆಲ್ಸಿ. ಇದೊಂದ್ಸರಿ ಅವಕಾಶ ಕೊಡಿ, ಅವರು ಬರ್ಲಿ. ಅದೊಂದು ನನ್ನ ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹೆಸರು? ಜಮೀಲಾ ಬಾನು. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಂದು ಬಡವ್ರ ಮನೆಯಿಂದ ಬಂದಿರೋಂತ ಹುಡುಗ. ಅವ್ರೆಲ್ಲಾದ್ರೂ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಅಂತವ್ರನ್ನ ಮುಂದೆ ತಂದ್ರೆ ತುಂಬಾ ಎಲ್ಲರಿಗೂ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ. ನಿನ್ನೆ ಎಪಿಸೋಡ್ ನೋಡಿದ್ರಾ? ನಿನ್ನೆ ನೋಡಕ್ಕಾಗಿಲ್ಲ ಸರ್, ಹೊರಗಡೆ ಹೋಗಿದ್ದೆ. ಆದ್ರೆ ಪ್ರತಿಯೊಂದು ನೋಡ್ತೀನಿ ನಾನು. ಟಾಪ್ 2 ಯಾರು ಬರ್ಬೋದು ಅಂತೀರಾ? ಯಾರ್ಯಾರು ಬರ್ಬೋದು? ಟಾಪ್ 2 ರಕ್ಷಿತಾ ಇರ್ಬೋದು ಅನ್ಸುತ್ತೆ. ಆದ್ರೆ ನಂಬರ್ 1 ಮಾತ್ರ ಗಿಲ್ಲಿನೇ. ಗಿಲ್ಲಿ ಈ ಸೀಸನ್ ಗಿಲ್ಲಿ ಎಂಟರ್ಟೈನ್ ಮಾಡಿದಾನಂತೀರಾ? ತುಂಬಾ ಚೆನ್ನಾಗಿ. ಗಿಲ್ಲಿಗೋಸ್ಕರನೇ ನಾವೆಲ್ಲ ನೋಡ್ತೀವಿ. ನಾವು ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿ ಸಂಘಟನೆಯಿಂದ ಬಂದಿದ್ದೀವಿ. ನಾವೆಲ್ಲ ನೋಡ್ತೀವಿ, ಗಿಲ್ಲಿಗೋಸ್ಕರ ನೋಡ್ತೀವಿ. ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಇವರು. ಮ್ಯಾಮ್, ನಿಮಗೆ ಯಾರು ಇಷ್ಟ ಈ ಸೀಸನ್? ಗಿಲ್ಲಿನೇ ಇಷ್ಟ. ಅವ್ರು ಚೆನ್ನಾಗಿ ಆಡ್ತಾ ಇದಾರೆ. ಫಸ್ಟ್ ಅವರೇ ಬರ್ತಾರೆ, ಗಿಲ್ಲಿನೇ. ಥ್ಯಾಂಕ್ ಯು ಮ್ಯಾಮ್. ಬ್ರೋ, ಯಾರಿಗೆ ವೋಟ್ ಮಾಡಿದ್ದೀರಾ? ಗಿಲ್ಲಿಗೆ ತೋರಿಸಿ ನೋಡೋಣ ಯಾರಿಗೆ ವೋಟ್ ಮಾಡಿದ್ದೀರಾ ಅಂತ. ಓಕೆ, ಎಲ್ರು ಗಿಲ್ಲಿ. ಓಕೆ, ನೀವು ಗಿಲ್ಲಿ ಫ್ಯಾನ್ಸಾ? ಓಕೆ, ಏನ್ ಹೇಳ್ತೀರಾ? ಏನಿಲ್ಲ, ಅವನೇ ಗೆಲ್ಲೋದು. ಅವನೇ ಗೆಲ್ಲೇಬೇಕು. ಬಿಗ್ ಬಾಸ್ ನಡೀತಾ ಇರೋದೇ ಅವನಿಂದ, ನೋಡ್ತಾ ಇರೋದೆಲ್ಲ ಬಿಗ್ ಬಾಸ್ ಅವನಿಂದಾನೆ. ಸೊ ಅವನೇ ಗೆಲ್ಬೇಕು, ಅವನೇ ವಿನ್ನರ್. ಎಲ್ಲಾರು ಗಿಲ್ಲಿಗೆ ವೋಟ್ ಮಾಡ್ರಿ, ಮತ್ತೆ ಸಪೋರ್ಟ್ ಮಾಡ್ರಿ. ಅಮಿತ್ ಅಡ್ಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು. ಬಾಯ್. ಸೀಸನ್ ಅಲ್ಲಿ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಬ್ರೋ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಬ್ರೋ, ಅವನು ಬಡವಾನೇ ವಿನ್ ಆಗ್ಬೇಕು. ಇನ್ಯಾರು ವಿನ್ ಆಗ್ಬಾರ್ದು. ಬಡವ್ರ ಮನೆಯಿಂದ ಬಂದು ಶ್ರೀಮಂತರಾಗಬೇಕು. ಬಡವರಿಂದ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಟಾಸ್ಕ್ ಎಲ್ಲ ಯಾವ ತರ ಆಡಿದ್ರ ಅಂತೀರಾ? ಬ್ರೋ, ಅವನು ಟಾಸ್ಕ್ ಅಲ್ಲೆಲ್ಲ ಚೆನ್ನಾಗೇ ಆಡ್ತಾರ ಬ್ರೋ. ಅರೆ ಎಂಟರ್ಟೈನ್ಮೆಂಟ್ ಬೇಕು ಬ್ರೋ. ಈಚೆ ನೋಡಕ್ಕೆ ಅವನಿಂದಾನೇ ಬಿಗ್ ಬಾಸ್ ನೋಡ್ತಾ ಇರೋದು. ಅವ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ ಯಾರು ನೋಡ್ತಾನೆ ಇರ್ಲಿಲ್ಲ. ಅವರಿಂದಾನೇ ಬಿಗ್ ಬಾಸ್ ನೋಡ್ತಾ ಇರೋದು. ಅಂದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಮುಗಿದ್ಮೇಲೆ ಯಾರನ್ನ ಮಿಸ್ ಮಾಡ್ಕೊಳ್ತೀರಾ? ಬ್ರೋ, ಗಿಲ್ಲಿನೇ ಬ್ರೋ. ಗಿಲ್ಲಿ ಮಿಸ್ ಮಾಡ್ಕೊಳ್ತೀರಾ? ವೋಟ್ ಮಾಡ್ತಿದ್ರಾ ಗಿಲ್ಲಿಗೆ? ಓ ಬ್ರೋ, 99 ವೋಟ್. 99 ವೋಟ್ ಮಾಡ್ತಿದ್ರಾ? ಥ್ಯಾಂಕ್ ಯು ಬ್ರೋ. ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ಈ ಸೀಸನ್ ಅಲ್ಲಿ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು? ಚೆನ್ನಾಗಿ ಆಡ್ತಾರೆ, ಅದಕ್ಕೆ. ಚೆನ್ನಾಗಿ ಆಡ್ತಾರೆ. ಯಾರು ಆಗ್ಬಾರ್ದು ವಿನ್ನರ್? ಐಶ್ವರ್ಯ. ಯಾರು? ಈಗ ಕಾವ್ಯ ಅಲ್ಲ, ಯಾರು? ಅಶ್ವಿನಿ ಗೌಡ. ಯಾಕೆ ವಿನ್ ಆಗ್ಬಾರ್ದು? ಒಂಥರ ಬಾಯಿ ಬೊಂಬಾಯಿ ಆಗ್ಬಿಟ್ಟೈತೆ ಎಮ್ಮಂದು, ಅದಕ್ಕೆ ವಿನ್ ಆಗ್ಬಾರ್ದಾ? ಓಕೆ, ಈಗ ಟಾಪ್ 2 ಯಾರ್ಯಾರು ಬರ್ಬೋದು? ಟಾಪ್ 2 ರಘು. ವಿನ್ನರ್ ಗಿಲ್ಲಿ. ವಿನ್ನರ್ ಗಿಲ್ಲಿ. ಓಕೆ, ಈಗ ಕಿಚ್ಚನ ಚಪ್ಪಳೆ ಕೊಟ್ರು ಯಾರಿಗೆ? ಧ್ರುವಂತಗೆ. ಅಂದ್ರೆ ತುಂಬಾ ಒಂದು ಎಂಟರ್ಟೈನರ್ ಮಾಡಿದ್ದಾರೆ ಅಂತ ಇಡೀ ಸೀಸನ್ ಅಲ್ಲಿ. ಯಾರಿಗೆ ಕೊಡ್ಬೇಕಾಗಿತ್ತು ನಿಮ್ ಪ್ರಕಾರ? ಎಲ್ಲಾ ಗಿಲ್ಲಿಗೆ ಕೊಡ್ಬೇಕಿತ್ತು. ಅವನೊಬ್ನೇ ಚೆನ್ನಾಗಿ ಆಡ್ತಾ ಇರೋದೆಲ್ಲ. ಓಕೆ, ಗಿಲ್ಲಿಗೆ ಕಾವ್ಯ ಜೋಡಿ ಬೆಸ್ಟಾ ಅಥವಾ ರಕ್ಷಿತಾ ಜೋಡಿ ಬೆಸ್ಟಾ? ಕಾವ್ಯ ಜೋಡಿ ಬೆಸ್ಟಾ? ಇರುವಂತ ಅಷ್ಟಕ್ಕಷ್ಟೇ. ಓಕೆ, ಈಗ ಟಾಪ್ 6 ಯಾರ್ಯಾರು ಇರ್ಬೇಕು? ಅಂದ್ರೆ ಮಿಡ್ ವೀಕ್ ಅಲ್ಲಿ ಯಾರು ಹೋಗ್ಬೋದು?
ಹೋಗ್ಬೋದು ಅಶ್ವಿನಿನೇ. ಅಶ್ವಿನಿ ಗೌಡ ಇಷ್ಟ ಆಗಲ್ಲ ನಿಮ್ಗೆ, ಯಾಕೆ? ಅದೇ ಒಂಥರ ಅದೇ ಇರಿಟೇಟ್ ಆಗುತ್ತೆ ಮಾತಾಡೋದಾ? ನೋಡಿದ್ರೆ. ಓಕೆ ಮಾತಾಡೋ ಸ್ಟೈಲು ಅದೇ ಇಷ್ಟ ಆಗಲ್ಲ. ಥ್ಯಾಂಕ್ ಯು ಬ್ರೋ. ನೀವ್ ಹೇಳಿ ಬ್ರೋ, ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ನನಗೆ ಗಿಲ್ಲಿ ಯಾಕೆ ಗಿಲ್ಲಿ ಇಷ್ಟ ನಿಮ್ಗೆ? ಬ್ರೋ, ಅವನೆಲ್ಲ ಮುಕ್ಕೋಡ ಹಾಕೊಂಡೆಲ್ಲ ಬಾಳಲ್ಲ ಬ್ರೋ, ಇರೋದನ್ನ ಇದ್ದಂಗ ಹಂಗೆ ಹೇಳ್ತಾನೆ, ಅದಕ್ಕೆ ಇಷ್ಟ. ಅದಕ್ಕೆ ಇಷ್ಟ. ಓಕೆ, ಈಗ ಬಿಗ್ ಬಾಸ್ ಇನ್ನೇನೋ ಇನ್ನೂ ಸ್ವಲ್ಪ ದಿವಸದಲ್ಲಿ ಮುಗ್ದೋಗುತ್ತೆ. ಯಾರನ್ನ ಮಿಸ್ ಮಾಡ್ಕೊಳ್ತೀರಾ? ಕಾವ್ಯ ಕಾವ್ಯ ಇಷ್ಟನಾ ನಿಮ್ಗೆ? ಇಷ್ಟ. ಯಾಕೆ? ಚೆನ್ನಾಗವ್ರೆ, ಅದಕ್ಕೆ ಇಷ್ಟ. ಚೆನ್ನಾಗವ್ಳೆ ಅಂತ ಇಷ್ಟ. ಸ್ಮೈಲ್ ಇಷ್ಟ ನನ್ಗೆ. ಟಾಪ್ 2 ಯಾರು ಬರ್ಬೋದು? ಟಾಪ್ 2 ಯಾರು ಬರ್ಬೋದು? ಟಾಪ್ 2 ರಘುನೆ. ರಘು. ವಿನ್ನರು ಗಿಲ್ಲಿನೇ. ಗಿಲ್ಲಿ. ಓಕೆ, ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಕೂಡ ಏನು ಇಲ್ಲ ಸರ್, ಸುಮ್ನೆ ಬಾಯ್ ಪಡ್ಕೊಂತಾ ಇರ್ತಾಳೆ, ಸುಮ್ನೆ ಇಷ್ಟಿಷ್ಟಕ್ಕೂ ಟ್ರಿಗರ್ ಆಗೋ ಮ್ಯಾಟ್ರ್ ಇರಲ್ಲ, ಸುಮ್ನೆ ಟ್ರಿಗರ್ ಆಯ್ತಾ ಇರ್ತಾರೆ. ಓಕೆ ಅದಕ್ಕೆ ಅವ್ರು ಬಿಗ್ ಬಾಸ್ ಮನೆಗೆ ಲಾಯಕ್ಕಿಲ್ಲ. ಓಕೆ, ಈ ಸೀಸನ್ ಅಲ್ಲಿ ಫುಲ್ ಎಂಟರ್ಟೈನರ್ ಮಾಡಿರೋದಂದ್ರೆ ಯಾರಂತೀರಾ? ಎಂಟರ್ಟೈನ್ಮೆಂಟ್ ಧ್ರುವಂತ್. ಯಾಕಂದ್ರೆ ಎಲ್ಲಾರ್ಗು ಅವರೇ ಕಾಮಿಡಿ ಪೀಸು, ಅದಕ್ಕೆ ಅವ್ರನ್ನ ನೋಡಿನೇ ನಗ್ತಾ ಇರ್ತಾರೆ. ಓಕೆ, ಈಗ ಕಿಚ್ಚನ ಚಪ್ಪಳೆ ಬಂದ್ಬಿಟ್ಟು ಧ್ರುವಂತ್ ಕೊಟ್ರು, ಹಾ. ಅದು ಸರಿ ಅಂತೀರಾ ತಪ್ಪಂತೀರಾ? ಸರಿನೇ. ಸರಿ ಇದೆ. ಸರಿನೇ. ಅಂದ್ರೆ ಗಿಲ್ಲಿ ಎಂಟರ್ಟೈನರ್ ಮಾಡಿಲ್ಲ ಅಂತೀರಾ? ಮಾಡಿದ್ದಾರೆ ಅಂದ್ರೆ ಅವ್ರು ಜೋಕರ್ ಆಗಿಲ್ಲ, ಗಿಲ್ಲಿ ಎಂಟರ್ಟೈನರ್ ಆಗಿದ್ದಾರೆ, ಧ್ರುವಂತ್ ಜೋಕರ್ ಆಗಿದ್ದಾರೆ. ಓ, ಹಂಗೆ, ಆ ಆ ತರ. ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ ಅಂತೀರಾ ನೀವು? ಓಕೆ, ಥ್ಯಾಂಕ್ ಯು. ಈ ಸೀಸನ್ ಅಲ್ಲಿ ವಿನ್ನರ್ ಯಾರು ಆಗ್ಬೇಕು? ರಕ್ಷಿತಾ ವಿನ್ ಆಗ್ಬೇಕು. ರಕ್ಷಿತಾ. ಯಾಕೆ ರಕ್ಷಿತಾ ಆಗ್ಬೇಕು ಅಂತ? ಅಂದ್ರೆ ನಮ್ಮ ಊರು, ನಮ್ಮ ಹುಡುಗಿ ಒಳ್ಳೆ ಆಟ ಆಡ್ತಾಳೆ, ಒಳ್ಳೆ ಮಾತಾಡ್ತಾಳೆ, ಕನ್ನಡ ಬಂದಿಲ್ಲ ಕನ್ನಡ ಮಾತಾಡ್ತಾಳೆ. ಅವರಿಂದ ಕನ್ನಡ ಕಲಿಯೋರು ತುಂಬಾ ಜನ ಇದ್ದಾರೆ. ಇದೇ ತರ ಬಿಗ್ ಬಾಸ್ ಇದೇ ತರ ನೆಕ್ಸ್ಟ್ ಸೀಸನ್ ಅಲ್ಲೂ ಈ ತರ ಒಬ್ಬರನ್ನ ತಂದು ಕೊಡಬೇಕು. ಓಕೆ, ಅದರಿಂದ ನಾವು ವಿನ್ನರ್ ರಕ್ಷಿತಾ ಆಗ್ಬೇಕು ಅಂತ. ಇನ್ನೇನ್ ಸೀಸನ್ ಮುಗಿಯಕ್ ಬಂದಿದೆ, ಮುಗಿದ್ಮೇಲೆ ಯಾರು ಮಿಸ್ ಮಾಡ್ಕೊಳ್ತೀರಾ? ರಕ್ಷಿತಾನ ಮಿಸ್ ಮಾಡ್ಕೊಳ್ತೀರಾ? ಹೌದು ಸರ್, ಖಂಡಿತ. ಓಕೆ, ಟಾಪ್ 2 ಯಾರು ಬರ್ಬೋದು ಅಂತೀರಾ? ಟಾಪ್ 2 ರಕ್ಷಿತಾ ಬರ್ಬೋದು ಅಂತ ಅನುಭವ. ವಿನ್ನರ್ ಟಾಪ್ ವಿನ್ನರ್ ಗಿಲ್ಲಿ ಬರ್ಬೋದು ಅಂತ ಸರ್. ಗಿಲ್ಲಿ. ಯಾಕೆ ಗಿಲ್ಲಿ ಬರ್ಬೋದು ಅಂತೀರಾ? ಗಿಲ್ಲಿ ಅವನು ಒಂದು ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಅದರಿಂದ ಜನಗಳು ಸ್ವಲ್ಪ ಓಟ್ ಹಾಕ್ತಾರೆ, ಓಕೆ ಅದರಿಂದ ವಿನ್ನರ್ ಆಗ್ತಾರೆ ಸರ್ ಅವರು. ಓಕೆ, ಸುದೀಪ್ ಅವ್ರಿಗೆ ಆಲ್ಮೋಸ್ಟ್ ತುಂಬಾ ಕಮೆಂಟ್ ಎಲ್ಲ ಆಗ್ತಾ ಇದ್ರು, ವೀಕೆಂಡ್ ಎಪಿಸೋಡ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತ, ಸ್ಯಾಟರ್ಡೆ ಎಪಿಸೋಡ್. ಸರ್ ಅದ್ರ ಬಗ್ಗೆ ನಾವು ಏನು ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಏನಿಲ್ಲ ಅಂತೀರಾ? ಅದ್ರ ಬಗ್ಗೆ ಏನು ಕಮೆಂಟ್ ಇಲ್ಲ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೇವೆ. ಓಕೆ, ನಿನ್ನೆ ಎಪಿಸೋಡ್ ನೋಡಿದ್ರಾ? ನೋಡಿದ್ವಿ. ಹೇಗಿತ್ತು ನಿನ್ನೆ ಎಪಿಸೋಡ್? ಸೂಪರ್. ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು? ಗಿಲ್ಲಿ ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಎಲ್ಲರೂ ನಗಿಸ್ತಾ ಇರ್ತಾನೆ, ಒಂದು ಏನಪ್ಪಾ ಅಂದ್ರೆ ಅವನಲ್ಲಿ ಇರ್ತಕ್ಕಂತ ಒಳ್ಳೆತನ. ಹಾಗಾಗಿ ಗಿಲ್ಲಿ ವಿನ್ನರ್ ಆಗ್ಬೇಕು. ಬಟ್ ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಧ್ರುವಂತ್ ಕೊಟ್ರಲ್ವಾ ಸುದೀಪ್ ಅವರು? ಸುದೀಪ್ ಅವರು ಕೊಟ್ಟಿರ್ಬೋದು, ಆದ್ರೆ ಬಟ್ ಗಿಲ್ಲಿ ಮೇಲೆ ಪ್ರೀತಿ ಜಾಸ್ತಿ ಕಿಚ್ಚ ಸುದೀಪ್ ಅವರಿಗೆ. ಓಕೆ, ಪ್ರೀತಿ ಜಾಸ್ತಿ ಇದೆ ಅಂತೀರಾ ಇದೆ. ಅವ್ರ ಮೇಲೆ? ಹೌದು. ಓಕೆ, ಈಗ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನಂತೀರಾ? ಏನ್ ಹೇಳಕ್ಕಲ್ಲ, ಗಿಲ್ಲಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಗಿಲ್ಲಿ ಬಗ್ಗೆ ಮಾತಾಡಕ್ ನಮ್ಗೆ ಗಿಲ್ಲಿ ಬಗ್ಗೆ ಮಾತ್ರ ಅಷ್ಟೇ. ಗಿಲ್ಲಿನೇ ವಿನ್ನರ್ ಆಗ್ಬೇಕು. ಹೌದು. ವೋಟ್ ಮಾಡ್ತಿದ್ರಾ ಗಿಲ್ಲಿಗೆ? ವೋಟ್ ಮಾಡ್ತೀವಿ. ವೋಟ್ ಮಾಡ್ತಿದ್ರಾ? ಓಕೆ, ಥ್ಯಾಂಕ್ ಯು.